ಹ್ಯಾಂಡ್ ಗಾರ್ಡ್ ನಕಲ್ ಗಾರ್ಡ್ ಆರ್ಡ್ರ್ ಮಾಡಿದ್ದೆ ಬಾರ್ಕ್ ಬಸ್ಟರ್ಸ್. ಲಾಸ್ಟ್ ಟೈಮ್ ತೋರಿಸಿನಲ್ಲ ಬ್ಲ್ಯಾಕ್ ಕಲರ್ ಬೈಂತ ಅಂದೇಳಿ, ಸೊ ಅದನ್ನು ಹಾಕಿ ಈಗ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿರೋ ಅಲ್ಯೂಮಿನಿಯಮ್. ಸೊ ಗಾಡಿದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಯ್ತಾ? ನೀವು ಸ್ಟಾರ್ಟ್ ಮಾಡಿ ಸುಮಾರು ಜನ ಅಲ್ಲ, ನಂಗೆ ಒಳ್ಳೆ ಬೈಕ್ ಬೇಕು ಟ್ರಾವೆಲ್ ಮಾಡೋದು, ಕರೆಕ್ಟ್ ಒಳ್ಳೆ ಇರ್ಬೇಕಂದ್ರೆ ನೀವು ಆಕ್ಸೆಸ್ ಹಿಡ್ಕೊಂಡು ಟ್ರಾವೆಲ್ ಮಾಡಿರಿ ಅಂದರೆ ಗ್ರೇಟ್. ನೀವು ನೆಕ್ಸ್ಟ್ ಲೆವೆಲ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಟೈಟಲ್ಲು ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಎಲ್ಲಿಗೆ ಹೋಗ್ತಾ ಇದೆಯಾ ಅಂದೇಳಿ. ಇವತ್ತು ನಮ್ಮದು ಹಿಮಾಲಯಂದು ಅಲ್ಯೂಮಿನಿಯಂ ಟಾಪ್ ಬಾಕ್ಸು ಮತ್ತು ನಕಲ್ ಗಾರ್ಡ್ ಎಲ್ಲ ಬಂದಿತ್ತು. ಸೊ ಇನ್ಸ್ಟಾಲ್ ಮಾಡೋಕೆ ಹೋಗ್ತಾ ಇದ್ದೆ ಮೋಟೋಕ್ರಾಫ್ಟ್ ಕುಂದಾಪುರಕ್ಕೆ. ಸೊ ಆ್ಯಕ್ಸಸರೀಸ್ ಹಾಕೋದ್ಕಿಂತ ಮುಂಚೆ ನನಗೆ ಅಂತ ತೋರಿಸ್ತೆ ಕಣಿ. ಸೊ ಲಾಸ್ಟ್ ಲಾಗಲ್ಲಿ ಹೇಳಿನಲ್ಲ ನಂದು ಒಂದು ಬ್ಯಾಟ್ರಿ ಹೋಯ್ತು ಅಂದೇಳಿ, ಅದಿದೆ ಬ್ಯಾಟ್ರಿ. ಗೋಪ್ರೋ ಒರಿಜಿನಲ್ ಬ್ಯಾಟ್ರಿಯೇ ಹೋಯ್ತು. ಚಾರ್ಜ್ ಇತ್ತು, ಬಟ್ ಇದನ್ನು ಹಾಕಿ ಆನ್ ಮಾಡೋ ಕೂಡ ಗೋಪ್ರೋ ಆನ್ ಆಗ್ತಿಲ್ಲ. ಬಟ್ ಇನ್ನೊಂದು ಬ್ಯಾಟ್ರಿ ಇತ್ತು ಅದರೊಟ್ಟಿಗೆ ಇದೇ ಥರದ್ದು. ಈ ಸದ್ಯಕ್ಕೆ ಇದೇ ಥರ ಇನ್ನೊಂದು ಬ್ಯಾಟ್ರಿ ಇತ್ತು, ಅದ್ರಾಗೆ ಲಾಗ್ ಮಾಡ್ತಿದ್ದೆ. ಈಗ ಆರ್ಡ್ರ್ ಮಾಡೋದು ಸೊ ಇದು 2 ಹೊಸ ಬ್ಯಾಟ್ರಿ ಪ್ಲಸ್ ಒಂದು ಚಾರ್ಜರ್, ಇದೆಲ್ಲ ಒಟ್ಟಿಗೆ ಬಂದದ್ದು. ಒಂದು ಚಾರ್ಜರ್ 3 ಬ್ಯಾಟ್ರಿ ಎಟ್ ಅ ಟೈಮ್ ಚಾರ್ಜ್ ಮಾಡ್ಲಿಕ್ಕೆ, ಮತ್ತು 2 ಬ್ಯಾಟ್ರಿ. ಸೊ ಇದೆಲ್ಲ ಒಟ್ಟಿಗೆ ಬಂದ. ಸಪ್ರೇಟ್ ತಕ್ಕಂತೆ ಅಂದರೆ ಆ್ಯಕ್ಚುಲಿ ಜಾಸ್ತಿ ಅದು. ಸೊ ಇದೆಲ್ಲ ಒಟ್ಟಿಗೆ ನಮಗೆ 3,000 ರೂಪಾಯಿ ಹೇಳ್ರು, ಕಡೆಗೆ 2,800ಕ್ಕೆ ಸಿಕ್ತು. ಇದು ಎಲ್ಲಿಂದ ತರಿಸಿದ್ದು ಅಂದರೆ ಉಡುಪಿಯಿಂದ ಕಾಮತ್ ಫೋಟೋ ಪ್ರೋ ಅಲ್ಲಿಂದ ತರಿಸಿದ್ದು. ಸೊ ನಿಮ್ಗೆ ಎಂಥವ್ರು ಬೇಕಾದ್ರೆ ಕ್ಯಾಮ್ರಾ ಆ್ಯಕ್ಸಸರೀಸು ಅವರದ್ದು ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೆ ತಗೊಳ್ಲಕ್ಕೆ. ಸೊ ಗೊತ್ತಿಲ್ಲ, ಎಲ್ಲ ಬದಿಗೂ ಕೊರಿಯರ್ ಮಾಡ್ತಾರೋ ಇಲ್ಲೇ ಗೊತ್ತಿಲ್ಲ. ಸೊ ನಮ್ಮದು ಕುಂದಾಪುರ ಅಲ್ಲ, ಉಡುಪಿಯಿಂದ ಕುಂದಾಪುರಕ್ಕೆ ಬಸ್ಸಲ್ಲಿ ಕಳಿಸ್ರು. ಸೊ ಕುಂದಾಪುರಲ್ಲಿ ಕಲೆಕ್ಟ್ ಮಾಡ್ಕೊಂಡೆ. ಸೊ ಆರಾಮಾಗಿ ಇನ್ನೊಂದು 2 ದಿನ ಪವರ್ ಇಲ್ದಿರು ಹೆಂಗೆ ಮ್ಯಾನೇಜ್ ಮಾಡ್ಲಿಕ್ಕೆ. ಈಗ 3 ಬ್ಯಾಟ್ರಿ ಟೋಟಲ್ ಆರಾಮ್ ಸಾಕೀಗ. ಕಾಣಿ ಟಾಪ್ ಬಾಕ್ಸ್ ಫಂತ್ ಲಾಸ್ಟ್ ಟೈಮ್ ತೋರಿಸಿನಲ್ಲ ಬ್ಲ್ಯಾಕ್ ಕಲರ್ ಬೈಂತ ಅಂದೇಳಿ, ಸೊ ಅದನ್ನು ಹಾಕಿ ಈಗ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿರೋ ಅಲ್ಯೂಮಿನಿಯಮ್. ಕಾಣಿ ಹೆಂಗೆ ತೋರುತ್ತೆ ಕಾಣಿ. ಸೊ ಇದೆಲ್ಲ ರಿಫ್ಲೆಕ್ಟರ್ ಆಲ್ರೆಡಿ ಇನ್ಸ್ಟಾಲ್ ಆಗಿ ಬಂದಿತ್ತು. ಸಖತ್ ತೋರುತ್ತಲ್ಲ, ಬಿಲ್ಡ್ ಕ್ವಾಲಿಟಿ ಮಾತ್ರ ಒಳ್ಳೆ ಇತ್ತಿದೆ, ಸಖತ್ ಪ್ರೀಮಿಯಮ್ ಇತ್ತು ಆ್ಯಕ್ಚುಲಿ. ಸೊ ಮೇಲೆ ಹ್ಯಾಂಡಲ್ ಕೊಟ್ಟಿರೋ ಅಲ್ಯೂಮಿನಿಯಮ್, ಮೇಲೆ ಬ್ಲ್ಯಾಕ್ ಕಲರ್, ಸೈಡ್ ಪ್ರೊಫೈಲ್ ಮಾತ್ರ ಅಲ್ಯೂಮಿನಿಯಮ್ ಒಳ್ಳೆ ಇತ್ತು. ಇದ್ರಾಗೂ ಇನ್ಬಿಲ್ಟ್ ಪ್ಲೇಟ್ ಬದತ್ತು ಒಂದು. ಅದಾದಮೇಲೆ ಡಬಲ್ ಲಾಕ್, ಅಂದರೆ ಇದು ಅಡಿಬದಿ ಲಾಕಿಗೆ, ಗಾಡಿಗೆ ಲಾಕ್, ಇದು ಡೋರ್ ಲಾಕ್. ಆ್ಯಕ್ಚುಲಿ ಇದು ಡೋರ್ ಲಾಕಿಗೆ. ಸೊ ಓಪನ್ ಮಾಡ್ರೆ ಎಲ್ಕಾಣಿ. ಸೊ ಕುಷನಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ಇದ್ರ ಒಳಗೂ ಕುಷನ್ ಕೊಡ್ತಾರೆ, ಹಂಗೆ ಡೋರ್ಗೆ ಕುಷನ್ ಕೊಟ್ಟಿರೋ. ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್, ನೀರೆಲ್ಲೂ ಹೋಗ್ತಿಲ್ಲ ಇದ್ರೊಳಗೆ. ಆ್ಯಂಡ್ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿರ್ಕಣಿ, ಯೂಸರ್ ಮ್ಯಾನುವಲ್. ಅದಾದಮೇಲೆ 2 ಕೀಸ್ ಕೊಡ್ತಾರೆ. ಅದಾದಮೇಲೆ ಫಿಟ್ಟಿಂಗ್ ಆ್ಯಕ್ಸಸರೀಸು ಟೂಲ್ಸು. ಆ್ಯಂಡ್ ಇದು ಒಂದು ಸೇಮ್ ಒಂದು ಲಾಕ್ ಕೊಡ್ತಿರಲ್ಲ ಒಂದು. ಸೊ ಇದು ಟೋಟಲ್ 45 ಲೀಟ್ರ್ ಟಾಪ್ ಬಾಕ್ಸ್ ಇದೆ. ಕಂಪ್ನಿ ಯಾವುದಂದರೆ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಕರೆಕ್ಟ್, ಮೋಸ್ಟ್ಲಿ ಇದು ಮೋಟೋ ಕೇರ್ ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಿಮ್ಮ ಗಾಡಿಗೆ ಅಂತಾರೆ ಟಾಪ್ ಬಾಕ್ಸ್ ಅಂತಾರೆ ಬೇಕಾದ್ರೆ ಮೋಟೋಕ್ರಾಫ್ಟ್ ಕುಂದಾಪುರ ಅಂದೇಳಿ ಇನ್ಸ್ಟಾಗ್ರಾಮ್ ಹೊಡೆದು ಕಾಣಿ ಬರುತ್ತೆ. ಸೊ ಡೈರೆಕ್ಟ್ DM ಮಾಡಿದ್ರೆ ಐಟಮ್ ತರಿಸಿ ಕೊಡ್ತಾರೆ. ಮತ್ತು ಇನ್ನೊಂದು ಹ್ಯಾಂಡ್ ಗಾರ್ಡ್ ನಕಲ್ ಗಾರ್ಡ್ ಆರ್ಡ್ರ್ ಮಾಡಿದ್ದು ಬಾರ್ಕ್ ಬಸ್ಟರ್ಸ್. ಸುಮಾರು ಆಕ್ಸಸರೀಸ್ ಅಂದರೆ ಎಲ್ಲ ಪಾರ್ಟ್ಸ್ ಇತ್ತು, ನಾವು ಜೋಡಿಸ್ಕಣ್ಕ ಇದೊಂದು ಆಯ್ತು. ಅದಾದಮೇಲೆ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ ಕಡೆಗೆ, ಅದ್ರ ಮೇಲೆ ಮತ್ತೊಂದು ಬರ್ತದೆ ಪ್ಲೇಟ್ ಕಣಿ. ಅದಾದ್ಮೇಲೆ ಇನ್ನೊಂದು ಸ್ಟಿಕ್ಕರ್ ಬರ್ತದೆ ಅದ್ರ ಮೇಲೆ ಬಾರ್ಕ್ ಬಸ್ಟರ್ಸ್ ಅಂದೇಳಿ, ಅದು ಇದ್ರಾಗಿತ್ತು ಸ್ಟಿಕ್ಕರ್ಸ್. ಇದನ್ನು ಅದ್ರ ಮೇಲೆ ಅನಿಸೋದು. ಸೊ ಅದಾದಮೇಲೆ ನೆಕ್ಸ್ಟ್ ಹೇಳೋದು ಇದು ಆಯಿಲ್ ಡಿಸ್ಕ್ ಆಯಿಲ್ ಗಾರ್ಡ್ ಮತ್ತು ಮಾಸ್ಟರ್ ಸಿಲಿಂಡರ್ ಗಾರ್ಡ್, ಅದೆಲ್ಲೋ ಬಾಕ್ಸ್ ಒಳಗಿತ್ತು ಅಂದೇಳಿ. ಸೊ ಇದಿಷ್ಟಷ್ಟೇ. ಮತ್ತು ಹೆಡ್ಲೈಟ್ ಇದಾದಮೇಲೆ ಮತ್ತು ಹೆಡ್ಲೈಟ್ ಗ್ರಿಲ್ ಮತ್ತು ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಹೇಳಿದೆ, ಅದು ಬಂದಿತ್ತು ಇಲ್ಲಿ ಗೊತ್ತಿಲ್ಲ ಕಾಣ್ಕೀಗ. ಕೇಸ್ ಬರಲ್ಲ ಅಂದರೆ ಅದು ನೆಕ್ಸ್ಟ್ ಟೈಮ್ ಬಂದು ಹೈಕೊಂಡು ಹೋಗುತ್ತೆ. ಮತ್ತು ಟಾಪ್ ಬಾಕ್ಸ್ ಒಟ್ಟಿಗೆ ಬ್ಯಾಕ್ ರೆಸ್ಟ್ ಬತ್ತಿಲ್ಲ. ಬ್ಯಾಕ್ ರೆಸ್ಟ್ ಅಂದರೆ ಹಿಂದೆ ಪಿಲಿಯನರು ಕೂಕೊಂಡ್ರೆ ಅವ್ರ ಬೆನ್ನಿಗೆ ಇದೆಲ್ಲ ತಾಗ್ದಿದ್ದಾಗ ಒಂದು ರಬ್ಬರ್ ಕಂಡ ಬತ್ತತ್ತಿದ ಇಲ್ಲಿ ಸೈಡಿಗೆ ಹಾಕ್ತಾರೆ. ಬಟ್ ಅದು ಇದ್ರ ಬಾಕ್ಸ್ ಒಟ್ಟಿಗೆ ಬತ್ತಿಲ್ಲ ಅಂಬ್ರ. 55 ಲೀಟ್ರ್ ಫ್ರೀ ಬತ್ತಂಬ್ರ, ಬಟ್ 45 ಲೀಟ್ರಿಗೆಲ್ಲ ಬತ್ತಿಲ್ಲ, ಎಷ್ಟೋ ತಗೊಂಡ್ಕತ್ತಂಬ್ರ. ಸದ್ಯಕ್ಕೆ ಈಗ ಆರ್ಡ್ರ್ ಮಾಡಲ ಸಾಕಂದೇಳಿ. ಕಾಣಿ ಇಲ್ಲೊಂದು ಇತ್ತು ಕಾಣಿ, ಈ ಟಾಪ್ ಬಾಕ್ಸಿಗೆ ಹಚ್ಚಿರ್ ಕಾಣಿ 3M ಟೇಪ್ ಕಂಡ ಬತ್ತಿದೆ. ಇದು ಹಾಕೋದು ಕಿತ್ತೀರ ಆ್ಯಕ್ಚುಲಿ ಈ ಥರ ಬದತ್ತು.
ಸುಮಾರು ಎಲ್ಲ ಐಟಮ್ ಸಿಕ್ಕತ್ತೆ ಆಲ್ಮೋಸ್ಟ್. ಸೊ ಕಣಿ ಕೀ ಚೈನ, ಅದಾದಮೇಲೆ ಗ್ಲೌಸ್ ಸಿಕ್ಕತ್ತೆ, ಆ್ಯಂಡ್ ಹೆಲ್ಮೆಟ್ಸ್, ಆ್ಯಂಡ್ ಲೈಟ್ಗಳು, ಫಾಗ್ ಲ್ಯಾಂಪು, ಹೆಡ್ಲೈಟು ಸೆಟ್ ಕೂಡ ಸಿಕ್ಕತ್ತೆ. ಆಮೇಲೆ ರೈಡಿಂಗ್ ಜಾಕೆಟ್, ಆ್ಯಂಡ್ ಅದಾದಮೇಲೆ ಫ್ಲ್ಯಾಶರ್ ಸಿಕ್ಕತ್ತೆ, ಆ್ಯಂಡ್ ಗಾರ್ಡ್ಸ್, ಲೆಗ್ ಗಾರ್ಡ್ಸ್, ರಿಲಿಸ್ಟ್ ಹೆಲ್ಮೆಟ್ ಇತ್ತು, ಹಾಫ್ ಫೇಸ್ ಹೆಲ್ಮೆಟ್. ಈಚೆ ಬಂದರೆ ಎಕ್ಸಾಸ್ಟ್ ಇತ್ತು, ಲೂಬ್ರಿಕೆಂಟ್ಸ್, ಚೈನ್ ಲೂಬ್. ಸೊ ಅಂಗಡಿ ಅಂಗಡಿ ಬರ್ಲಾಗ, ಇಲ್ಲಾಂದರೆ ಇನ್ಸ್ಟಾಗ್ರಾಮ ಮೋಟೋಕ್ರಾಫ್ಟ್ ಕುಂದಾಪುರ ಅಂತ ಹಾಕಿ DM ಮಾಡಿ ಐಟಮ್ ಎಂತ ಬೇಕಾ ತರಿಸಿ ಕೊಡ್ತಾರೆ ಗೈಸ್. ಸೊ ಗಾಡಿದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಯ್ತಾ? ಟಾಪ್ ಬಾಕ್ಸ್ ಇದೆ. ಬಾಯ್ ಬ್ರೋ. ಓಕೆ. ಸೊ ಫಸ್ಟು ಇದೊಂದು ನಮ್ಮದು ಸ್ಟಾಕ್ ಪ್ಲೇಟ್ ಬತ್ತು. ಸ್ಟಾಕ್ ಪ್ಲೇಟ್ ಮೇಲೆ ನೆಕ್ಸ್ಟ್ ಇದೊಂದು ಮೋಟೋ ಟಾರ್ಕ್ ಇದೊಂದು ಪ್ಲೇಟ್ ಹಾಕತ್ತ. ಅದನ್ನು ಡೈರೆಕ್ಟ್ ಟಾಪ್ ಬಾಕ್ಸ್ ಇದ್ರ ಮೇಲೆ ಫಿಟ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಟಾಪ್ ಬಾಕ್ಸ್ ಇಷ್ಟು ಅಗಲ ಇತ್ತಾ, ಇದು ಕರೆಕ್ಟ್ ಮೇಲೆ ಇದ್ರ ಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗ್ತಿಲ್ಲ. ಅದಕ್ಕೋಸ್ಕರ ಅಗ್ಲದ ಪ್ಲೇಟ್ ಬೇಕತ್ತು, ಬೇಸ್ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ. ಸೊ ಬೇಸ್ ಪ್ಲೇಟ್ ಹಾಕತ್ತೆ ಅಗ್ಲದಿದ್ದು, ಅದ್ರ ಮೇಲೆ ಟಾಪ್ ಬಾಕ್ಸ್ ಬರುತ್ತೆ. ಸೊ ಬ್ರೋ ಸಿಕ್ರ ಸೋಲೋ ರೈಡರ್ ಅಂಬ್ರ, ಅವ್ರದ್ದು ಕಾಣಿ ಹಿಮಾಲಯನ್ 411. ಸೊ ನಂದು 450 ಓಡಿಸ್ರ ಮೇಲೆ ಸಿಕ್ಕಾಪಟ್ಟೆ ಪವರ್ ಡಿಫ್ರೆನ್ಸ್ ಗೊತ್ತಾಯ್ತು ಅವರಿಗೆ. ಅದ್ರ ದೊಡ್ಡಪ್ಪ ಅಂತಿದ್ರು ಅವರು. ಅಷ್ಟು ಒಳ್ಳೆಯ್ತಂಬ್ರ 450 ಗಾಡಿ. ಸೊ ತಕ್ಕಣದಕ್ಕೂ ಸಾರ್ಥಕ ಆಯ್ತು ಗುರು, ನೋ ರಿಗ್ರೆಟ್ಸ್. BCA ಬಂಡರ್ ಸ್ಕಾರ್ಸ್ ಬಾಯ್ಸ್. ನನ್ನ ಕಡೆ BBA ಮಾಡಿ ಬರೀ ಜ್ವರ ಶ್ರೀಲಂಕಾ ಕಂಡಾಗಿತ್ತು ತಗೊಂಡು ಕಾಣಿ BCA ಶ್ರೀಲಂಕಾ. ನಾವು ಜೈಲ್ ಅಂತಿದ್ದಿತ್ತು, ನಾವು ಆಗಲಿ ಜೈಲ್ ಅಂತಿದ್ದಿತ್ತು. ನೀವು ಜೈಲ್ ಅಂತಿದ್ದು, ನಾವು ಶ್ರೀಲಂಕಾ ಅಂತಿದ್ದು. ಆ ಬುದಿ ಯಾವನ ಆಗ್ತದೆ. ಸೊ ವಿಡಿಯೋ ಹೆಂಗೆ ಫಿಟ್ ಮಾಡೋದು ಅಂದೇಳಿ ಅಲ್ಲ, ಒಂದು ಜನರಲ್ ಲಾಗ್ ಯಾವ ಥರ ತೋರುತ್ತೆ ಅಂದೇಳಿ. ಹಾಯ್ ಬ್ರೋ. ಎಲ್ಲಿ ಬ್ರೋ ನಿಮ್ದು ಆಫೀಸಲ್ಲಿ ಬ್ರೋ? ಆಫೀಸ್ ಇಲ್ಲೇ ಬ್ರೋ, ಕುಂದಾಪುರ. ಸಿ ಆಫೀಸ್ ಇತ್ತಂದ್ರೆ ಟ್ರೈನಿಂಗ್ ಕೊಟ್ಟರೆ ಕೊಡುತ್ತೆ ಟ್ರೈನಿಂಗ್. ನಮ್ದಲ್ಲಿ ಶಿಕ್ಷಪ್ರಭಾ ಅಂತ ಒಂದು ಇದ್ದಿತ್ತು, CM ಕೋಚಿಂಗ್ ಸೆಂಟರ್ ಕೂಡ ಇತ್ತು. ಅಲ್ಲೂ ಕೂಡ ನಾವು ಟೀಚಿಂಗ್ ಮಾಡಬೇಕು. ಎಂತ ಪ್ರೀ ರಿಕ್ವಿಸಿಟ್ಸ್ ಅಂತ ಇತ್ತು CA ಮಾಡೋಕ್ಕೆ? CA ಮಾಡಲಿಕ್ಕೆ ಬ್ರೋ ಏನಿಲ್ಲ ಬ್ರೋ, ನಿಮ್ಮದು PUC ಆದಮೇಲೆ ಮಾಡ್ಬೋದು, BCom ಅದಾದ್ಮೇಲೆ ಮಾಡ್ಬೋದು. PUC ಆದಮೇಲೆ ಸೀದಾ ಫೌಂಡೇಶನ್, ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಅಂತ ಬರುತ್ತೆ. BCom ಆದಮೇಲೆ ಡೈರೆಕ್ಟಾಗಿ ಇಂಟರ್ಮೀಡಿಯೇಟ್ ಎಕ್ಸಾಮ್ ಬರೆದ್ರೆ ಇಂಟರ್ಮೀಡಿಯೇಟ್ ಮತ್ತು ಫೈನಲ್. ಮನೆಯಲ್ಲಿ 2 ವರ್ಷ ನಿನಗೆಲ್ಲ ಇರುತ್ತೆ. ಸ್ವಲ್ಪ ಲಾಂಗ್ ಜರ್ನಿ. ಬಟ್ ಎಷ್ಟು ವರ್ಷ ಇರುತ್ತೆ ಅದು ಕೋರ್ಸ್? ಅಂದರೆ ಬ್ರೋ ನಿಮ್ದೆಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಾಸ್ ಆದರೆ ಒಂದು 4 ಇಯರ್ಸಲ್ಲಿ ಕ್ಲಿಯರ್ ಆಗಿಬಿಡುತ್ತೆ. ಬಟ್ ಎಕ್ಸಾಮ್ ಕ್ಲಿಯರ್ ಆಗೋದು ಲೇಟ್ ಆಗಿದ್ರೆ ಲೇಟ್ ಆಗ್ತದೆ. ಹೌದಾ? ಓಕೆ. ಸೊ CAಗೆ ಒಳ್ಳೆ ಸ್ಕೋಪ್ ಇತ್ತಲ್ಲ? ಸೊ ಸ್ವಂತ ಮಾಡೋದಾದ್ರೆ ಮಾಡ್ಬೋದು, ಇಲ್ಲಾಂದರೆ ಜಾಬ್ ಕೂಡ ಮಾಡ್ಬೋದು. ಜಾಬಲ್ಲಿ ಒಳ್ಳೆ ಸ್ಕೋಪ್ ಇತ್ತು, ಮತ್ತು ಅಂತ ಮಾಡಿದ್ರೆ ಒಳ್ಳೆ. ಓಕೆ. ಮ್ಯಾಥ್ಸ್ ಎಲ್ಲ ತಲೆ ಗೊತ್ತದಿಲ್ಲ ಬ್ರೋ? ಮ್ಯಾಥ್ಸ್ ಅಲ್ಲ ಅವರು, ಅಕೌಂಟ್ಸ್ ಬೇಸಿಕಲಿ. ಅಕೌಂಟ್ಸ್, ಟ್ಯಾಕ್ಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಟ್ಯಾಲಿ ಎಲ್ಲ ಬರಬೇಕಲ್ಲ. ಟ್ಯಾಲಿ ಅಂತ ಒಂದು ಸಾಫ್ಟ್ವೇರ್ ಮಾತ್ರ ಅದು ನಿಮ್ಮದು ನಾಲೆಜ್ ಹಂಗಿತ್ತು ಅದ್ರ ಮೇಲೆ ಸಾಫ್ಟ್ವೇರ್ ಆ ಸಾಫ್ಟ್ವೇರಿಂದ ಯೂಸ್ ಮಾಡ್ಕೊಂಡು ನಾವು ಮಾಡೋದು. ಓಕೆ. ನೀವು ನೆಕ್ಸ್ಟ್ ಲೆವೆಲ್ ಇದು ಬ್ರೋ. ನೀವು ಎಂತ ಇಲ್ಲ ಬ್ರೋ, ಇಲ್ಲ ಸ್ಟಾರ್ಟಿಂಗು ಏನೋ ಒಂದು ಪ್ಯಾಷನ್ ಬ್ರೋ. ಮಾಡಬೇಕು ಬ್ರೋ, ಮಾಡಿ ನೀವು ಏನು ಮಾಡ್ಬಿಡ್ತಾರೆ ಅದು ಮಾಡಬೇಕು. ನೀವು ಸ್ಟಾರ್ಟ್ ಮಾಡಿ ಸುಮಾರು ಜನ ಅಲ್ಲ, ನಂಗೆ ಒಳ್ಳೆ ಬೈಕ್ ಬೇಕು ಟ್ರಾವೆಲ್ ಮಾಡೋದು, ಕರೆಕ್ಟ್ ಒಳ್ಳೆ ಇರಬೇಕಂದ್ರೆ ನೀವು ಆಕ್ಸಸ್ ಹಿಡ್ಕೊಂಡು ಟ್ರಾವೆಲ್ ಮಾಡಿರಿ ಅಂದರೆ ಗ್ರೇಟ್. ನೀವು ನೆಕ್ಸ್ಟ್ ಲೆವೆಲ್ ನಾನಿದ್ದಾರೆ ನಿಮ್ದೆಲ್ಲ ವಿಡಿಯೋ ಆಕ್ಸಸ್ ಹಿಡ್ಕೊಂಡು ಟ್ರಾವೆಲ್ ಮಾಡ್ತೀರ ಅಂದ್ರೆ ಗ್ರೇಟ್ ಇರುತ್ತೆ. ಅದೇ ಬ್ರೋ, ನಮ್ಗೆ ಗೊತ್ತಿತ್ತು ಆ್ಯಕ್ಚುಲಿ. ಎಂತಕ್ಕಂದ್ರೆ ಬೈಕ್ ಇಂಪಾರ್ಟೆಂಟ್ ಅಲ್ಲ, ರೈಡರ್ ಇಂಪಾರ್ಟೆಂಟ್. ಗಾಡಿ ಯಾವುದಿದ್ರೆ ನಮ್ಗೆ ಓಡಿಸೋದು ಒಂದು ಪ್ಯಾಷನ್ ಇರುತ್ತೆ, ಟ್ರಾವೆಲಿಂಗ್ ಒಂದು ಇದಿರುತ್ತೆ ಅಷ್ಟೇ. ಐಫೋನ್ ಬ್ರೋ ಬಂದ್ರೆ ಐಫೋನ್ ಬ್ರೋ ದಿನಕ್ಕೊಂದು ಬೈಕ್ ತಗೋಬರ್ತೀರಲ್ಲ ಮಾರೆ. ನೀವೇನ್ ಬಿಡ್ರಿ ಸೌಕಾರ ಮಂದಿ. ಗ್ಯಾರೇಜ್ ಇತ್ತಾ? ಓಕೆ. ಸೊ ಬ್ರೋ, ನಾಡ್ದು ಆಗಸ್ಟ್ ಹೇಳಿ ಬ್ರೋ 22ಕ್ಕೆ ಲಡಾಖ್ ಯಾವತ್ತಿತ್ತಂದ್ರೆ ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸೊ ಇನ್ಸ್ಟಾಗ್ರಾಮ್ ಇತ್ತಿರೋದ ವಿಲಾಸ್ ಶೆಟ್ಟಿ ಅಂದಿಗಿತ್ತ. ಸೊ ಅವ್ರದ್ದು
ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೇವೆ ಡಿಸ್ಕ್ರಿಪ್ಷನಿಗೆ, ಫಾಲೋ ಮಾಡ್ಕೊಂಡು ಅಪ್ಡೇಟ್ಸ್ ಎಲ್ಲ ಬರ್ತಾ ಇರೋದಲ್ಲ ಬ್ರೋ. ನಮ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ರೀಲ್ಸ್ ಕೂಡ ನಾವು ಮಾಡ್ತೀವಿ ಎಲ್ಲ ಮಾಡ್ತೀವಿ. ನಮ್ಗಂದ್ರೆ ಇಷ್ಟ ಅಂತಂದ್ರೆ ವೈಬ್ ಮ್ಯಾಚ್ ಆಗ್ತದೆ. ಹೌದು, ನೀವು ಸೋಲೋ ಟ್ರಾವೆಲರ್, ನಾನು ಸೋಲೋ ಟ್ರಾವೆಲರ್. ಸಡನ್ ಆಗಿ ಕ್ಲಿಕ್ ಆಗ್ಬಿಡುತ್ತೆ ಸದ್ಯ ನಮಗೆ. ಬಟ್ ಕೆಲವ್ರಲ್ಲಿ ನಾವು ಎಷ್ಟು ವರ್ಷ ಇದ್ರು ಆ ಬಾಂಡಿಂಗ್ ಬರ್ತಿಲ್ಲ. ಜಸ್ಟ್ ಒಂದು ಅರ್ಧ ಗಂಟೆ ಇತ್ತು ನಾನು ಬಾಂಡಿಂಗ್ ಹೆಂಗೆ ಅರ್ಧ ಗಂಟೆ ಇತ್ತು ಸಾಕಾಯ್ತು ಖುಷಿ ಅಂತ. ಓಕೆ, ಸೊ ನಾವು ಅಲ್ಲಿ ಹೇಳ್ತಿತ್ತ, ನಾನು ನವೀನ ಕಡಿಕೆ ಇವರು ಮತ್ತು ಆಗಳೊಬ್ರು ಇದ್ದೀರಾ 220 ಎಲ್ಲ ಸೇರಿ ಒಂದು ಲಡಾಖ್ ಪ್ಲ್ಯಾನ್ ಮಾಡೋದ್ಮೇಲೆ ಕೇಗಳಿಕ್ಕೆ ಗೊತ್ತಿಲ್ಲ, ಬಟ್ ಹಾಪಗಂತೂ ಉಮೇದಿತ್ತು. ಟೈಮ್ ಬರ್ಬೇಕನ್ನ ಟೈಮ್ ಬರ್ಬೇಕು. ಓಕೆ, ತರಿಸಿಬಿಟ್ಟದ್ದು ಮತ್ತೆ ಒಂದ್ಸಲ ಇಷ್ಟ ಆದ್ಮೇಲೆ ನಾವು ಅಲ್ಲಿ ಒಳಗೆ ಇವು ಮಾಡು ಒಂದೇ ಇಡಲ್ಲ ಮರ ಮೇಲಿಗೆ ಅಲ್ಲೇ ದಿತ್ತಂಬ್ರ ಬಾಕ್ಸ್ ಮೇಲೆ ಓಪನ್ ಮಾಡಿ ಕಂಡ ಕಪ್ಪು ದಿತ್ತಲ್ಲ ಬ್ಲಾಕ್ ಅನ್ನಲ್ಲಿ ಬಿಟ್ಟ. ಓ ಇಲ್ಲ ಸ್ಟಾಕ್ ಇದಿತ್ತು ಆ್ಯಕ್ಚುಲಿ, ಇನ್ನೂ ಒಂದು 2-3 ದಿನ ವೇಸ್ಟ್ ಆಯ್ತು ಬರಲಿ. ಆ್ಯಕ್ಚುಲಿ ಬಂದದ್ಕೊಂದು ರೀಸನ್ ಇತ್ತು, ಇವರು ಸಿಕ್ಕರೆ ಕಾಣಿ ಅವತ್ತು ನಾನು ಹಾಕೊಂಡ್ರೆ ಮೋಸ್ಟ್ಲಿ ಇವತ್ತು ಬರ್ತಿಲ್ಲ ಆಯ್ತು. ಹೌದು, ನಾನು ಆಕ್ಚುಲಿ ನಾ ಬಂದೆ ಇವ್ರು ಹೇಳ್ರಲ್ಲ ಒಂದೊಂದೊಂದು ಅನ್ಗಟ್ಟಿ ಆತಂದ್ರೆ ಹತ್ತು ಕುಟುಂಬದ ಎಂತ ಮಾಡೋದು ಆಯ್ಲಿ ಸಾಯ್ಲಿ ಅಂತ ಕೂಕೊಂಡು ನೀವೆಲ್ಲ ಅಲ್ಲ ಬ್ರೋ, ಒಳ್ಳೆ ಟೈಮ್ ಒಳ್ಳೆ ಫನ್ ಆಯ್ತು ಅಷ್ಟೇ ಬ್ರೋ. ಓಕೆ, ಕಾಣಿ ಕಪ್ಪು ಆಯ್ತಾ, ಟಾಪ್ ಬಾಕ್ಸ್ ಎಲ್ಲ ಫಿಟ್ ಆಯ್ತಾ. ಸೊ ನವೀನಿ ಪುರ್ಸೋತಿಲ್ಲ, ಹಂಗಾಗಿ ನಾನೇ ನಕಲ್ ಗಾರ್ಡಲ್ಲಿ ಫಿಟ್ ಮಾಡ್ಕೊಂಡೆ. ಇದಕ್ಕೆ ಸುಮಾರು ಐಟಮ್ ಕೊಡ್ತಾರೆ ನಕಲ್ ಗಾರ್ಡ್ ಬಾಕ್ ಬಸ್ಟರ್ಸ್. ಸೊ ಇದು ಅಲ್ಯೂಮಿನಿಯಂ ಒಂದು ಕ್ಲ್ಯಾಂಪ್, ಅದಾದಮೇಲೆ ಇದು ಒಂದು ಸೆಟ್, ಆಮೇಲೆ ಇದು ಒಂದು ಟೋಟಲ್ 3-4 ಐಟಮ್ ಇತ್ತು, ಎಲ್ಲ ನಾವೇ ಸೆಟ್ ಮಾಡ್ಕೊಳಕ. ಅದಾದ್ಮೇಲೆ ಲಾಸ್ಟಿಗೆ ಒಂದು ಸ್ಟಿಕ್ಕರ್ ಕೊಡ್ತಾರೆ ಬಾರ್ಕ್ ಬಸ್ಟರ್ಸ್. ಇದನ್ನ ಇಲ್ಲಿ ಹಾಕಿ ಇಲ್ಲಿ ಗಮನಿಸ್ರೆ ಬಾರ್ಕ್ ಬಸ್ಟರ್ಸ್. ಸೊ ಇದೆಲ್ಲಿ ಬತ್ತಂದರೆ, ಸೊ ಇಲ್ಲಿ ಹ್ಯಾಂಡ್ ಪ್ರೊಟೆಕ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಫಿಟ್ ಆಗ್ತದೆ. ಆಚೆಗೆ ಒಂದು ಈಚೆಗೆ ಒಂದು ಬರುತ್ತೆ. ಈಗ ಸದ್ಯಕ್ಕೆ ಟಾಪ್ ಬಾಕ್ಸ್ ತೋರಿಸ್ತೆ ಕಣೆ. ಟಾಪ್ ಬಾಕ್ಸ್ ಫಿಟ್ ಆಯ್ತು, ಫೈನಲಿ ರೆಡಿ ಆಯ್ತು, ಟಾಪ್ ಬಾಕ್ಸ್ ರೆಡಿ ಆಯ್ತಾ. ಸೊ ಇದು ಹೆಂಗೆ ಓಪನ್ ಮಾಡೋದು, ಬಾಕ್ಸ್ ಹೆಂಗೆ ತೆಗೋದು ಎಲ್ಲ ತೋರಿಸ್ತೇನೆ ನಿಮಗೆ ಕಡೆಗೆ ಲಾಸ್ಟಿಗೆ. ಸೊ ಟೈಟ್ ಲಾಕ್ ಆಯ್ತು, ಅಲ್ಲ ಆಡೋದಿಲ್ಲ. ಸೂಪರ್. ಸೊ ಅದಾದಮೇಲೆ ಇಲ್ಲೊಂದು ಇದೊಂದು ವೈಲ್ ಕ್ಯಾಪ್ ಹಾಕ್ತೆ ಇನ್ಸ್ಟಾಲ್ ಮಾಡಿದ್ದ. ಅದಾದಮೇಲೆ ಇಲ್ಲೊಂದು ಬರುತ್ತೆ, ಇಲ್ಲೊಂದು ಸಿಲಿಂಡ್ರ್ ಇತ್ತು ಕಣ, ಇದಕ್ಕೊಂದು ಕವರ್ ಹತ್ತು. ಇದೆಲ್ಲ ಓಪನ್ ಇತ್ತಲ್ಲ, ಕಲ್ಲಿಗೆಲ್ಲ ಹೊಡೆದ್ರೆ ಇದಾಗ್ತದೆ, ಅದಕ್ಕೋಸ್ಕರ ಅದಕ್ಕೊಂದು ಸೇಫ್ಟಿ ಇದೆ. ಸೇಮ್ ಅದಕ್ಕೊಂದು ಬರುತ್ತೆ ಅಷ್ಟೇ, ಇದಿಷ್ಟು ಆಕ್ಸಸರೀಸ್. ಆಮೇಲೆ ಹೆಡ್ಲೈಟ್ ಗ್ರಿಲ್ ಹೇಳಿದೆ ತರ್ಸಲೇಕಂತ ಮೋಸ್ಟ್ಲಿ. ಸೊ ಇದೊಂದು ಪೆಂಡಿಂಗ್ ಐತೆ, ಇದ್ರದ್ದು ಸ್ಕ್ರೂ ನೀಕೋದಿಲ್ಲ ನಮ್ಮದು ಗಾಡಿಗೆ. ಸೊ ಅದಕ್ಕೋಸ್ಕರ 2 ಥ್ರೆಡ್ ನೀಕೋದು, ಹಂಗಾಗಿ ಮತ್ತೆ ಜಾಸ್ತಿ ಟೈಟ್ ಮಾಡೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗಲೇ ಹೇಗಂತಿದೆ. ಆ್ಯಂಡ್ ನಮ್ಮ ನವೀನ್ ಅವ್ರು ಬಂದಿರು ಇವತ್ತು ಲಾಸ್ಟ್ ರೈಡ್, ಗ್ರೂಪ್ ರೈಡ್ ಆದಮೇಲೆ ಮತ್ತೆ ಕಾಮಕ್ಕೆ ಇಲ್ಲ, ಕೆಲಸದಲ್ಲಿ ಬಿಸಿ. ಆಗಲಿ 15 ಸಿಕ್ಕು, ಆಗಸ್ಟ್ 15. ಎಸ್, ಸೂಪರ್. A few inches later. ಓಕೆ ಗೈಸ್, ಟೈಮ್ ಈಗ 11 ಗಂಟೆ ಆಯ್ತು ರಾತ್ರಿ. ಸೊ ಕೆಲಸ ಎಲ್ಲ ಮುಗೀತು, ಟಾಪ್ ಬಾಕ್ಸ್ ಇನ್ಸ್ಟಾಲೇಷನ್ ಮುಗೀತು. ಅದಾದಮೇಲೆ ನಕಲ್ ಗಾರ್ಡ್ ಬಾರ್ಕ್ ಬಸ್ಟರ್ಸು ಇನ್ಸ್ಟಾಲ್ ಮಾಡ್ತಾರೆ. ಸುಮಾರು ರಗಳೆ ಐತಿದ್ದು. ಸೊ ನಾವು ಎಣ್ಸ್ಕೊಂಡಂಗಿಲ್ಲ, ಸುಮಾರು ರಗಲಿತ್ತಿದ್ದು ಇನ್ಸ್ಟಾಲ್ ಮಾಡೋದು. ಸೊ ಅಂತೂ ಇಂಥ ಮುಗೀತು. ಹೆಡ್ಲೈಟ್ ಗ್ರಿಲ್ ಇನ್ನೊಂದ್ಸಲ ಹಾಕ್ಸ್ದೆ, ಕಾಣಿ ಲುಕ್ ಈ ಥರ ತೋರುತ್ತೆ, ಏನು ನೈಟ್ ಅಂತ ತೋರೋದಿಲ್ಲ. ಇನ್ನೊಂದ್ಸಲ ಹಗ್ಲಿಕ್ಕೆ ವ್ಲಾಗ್ ಮಾಡಿದಾಗಲಿ ತೋರಿಸ್ತೆ ನಿಮಗೆ. ಓಕೆ, ಸೊ ವ್ಲಾಗ್ನ ಎಂಡ್ ಮಾಡ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗುವ, ಅಲ್ಲಿ ತನಕ ಟೇಕ್ ಕೇರ್, ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ. ಜೈ ಹಿಂದ್, ಜೈ ಕರ್ನಾಟಕ.